ನಮ್ಮ ಸಂವಿಧಾನದ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನ ಇದ್ದಿದ್ದರಿಂದನೇ ನನ್ನಂಥ ತಳ ಸಮುದಾಯದ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ಕುಂತು ನಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಅವ್ರನ್ನ ಸ್ಮರಿಸುತ್ತಾ ಇವತ್ತು ನಾನೇನಾದರೂ ನಿಮ್ಮ ಮುಂದೆ ಇಲ್ಲಿ ಕುಂತಿದ್ದೀನಿ ಅಂತಂತಂದರೆ ನಾನು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳೋದಿಲ್ಲ. ನನ್ನಂಥ ತಳ ಸಮುದಾಯವನ್ನು ಗುರುತಿಸಿ ನಾನು ಮೊದಲನೇ ಪ್ರಧಾನ ಅಭಿಯಂತರರು, ಇಂಜಿನಿಯರಿಂಗ್ ಚೀಫ್ ನಮ್ಮ ಜನಾಂಗದಿಂದ ಇಂಥ ದನಿ ಇಲ್ಲದ ಸಮಾಜದ ನನ್ನನ್ನು ಗುರುತಿಸಿ ವಿಶ್ವೇಶ್ವರ ಜಲ ನಿಗಮ MD ಮಾಡಿದಂಥ ಇವತ್ತಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರನ್ನ ಸ್ಮರಿಸುತ್ತಾ ಅವರಲ್ಲಿ ಕೂರಿಸಿದ್ದರಿಂದನೇ ನನಗೆ ಭದ್ರಾ ಮೇಲ್ದಂಡೆ ಯೋಜನೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಆಯಿತು. ಮಿತ್ರರೇ, ನಾನು ಇವತ್ತು ನಮ್ಮ ಹಿರಿಯೂರು ಕ್ಷೇತ್ರಕ್ಕೆ ಬಂದಿರುವುದು ಜನಸೇವೆಗಾಗಿ. ಈಗಾಗಲೇ ತಾವು ಗಮನಿಸಿದಂಗೆ ಕಳೆದ 15 ದಿವಸದಿಂದ ಮೊದಲನೇದು ನಮ್ಮ ಹಿರಿಯೂರಿಗೆ ಹೆಬ್ಬಾಗಿಲು ಅಂತ ನಾನು ಹೇಳ್ತೀನಿ. ನಮ್ಮ ಜವಗಣ್ಣನಹಳ್ಳಿ ಹೋಬಳಿನಲ್ಲಿ ನನ್ನ ಸ್ವೀಕರಿಸಿದ ರೀತಿ, ಅವರು ತೋರಿದ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಅದೇ ರೀತಿ ಜವಗಣ್ಣನಹಳ್ಳಿ ಹೋಬಳಿ, ಆಮೇಲೆ ಹೈಮಂಗ್ಲ ಹೋಬಳಿ, ನನಗಂತೂ ಜಾಯಮಾನದಲ್ಲಿ 2,500 ರೈತ ಮುಖಂಡರೊಂದಿಗೆ ಭದ್ರಾ ಯೋಜನೆ ಬಗ್ಗೆ ನಡೆದಂಥ ಸಂವಾದ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಪಟ್ಟಣದಲ್ಲೂ ಅಷ್ಟೇ. ನಮ್ಮ ಮಾರಿಕಣಿವೆ ಡ್ಯಾಮು ನನಗೆ ಪ್ರಿಯವಾದ್ದು, ಫಸ್ಟ್ ಡ್ಯಾಮ್ ಬಿಲ್ಟ್ ಇನ್ ಕರ್ನಾಟಕ, ನಮ್ಮ ರಾಜರು ಕಟ್ಟಿದ್ದು. ಅದನ್ನು ನಾವು ತುಂಬಿದಂಥ ರೀತಿಯಲ್ಲಿ ಅಡ್ಡಾಡುವಾಗ ನಮ್ಮ ಜನಗಳು ನೋಡಿದರು. ಎಲ್ಲ ವರ್ಗದವರು ತೋರಿದಂಥ ಪ್ರೀತಿ ನನಗೆ, ನಾನು ಈ ಪ್ರೀತಿಗೆ ಪಾತ್ರನ ಅಂತ ನನಗೆ ಅನ್ನಿಸ್ತು. ನಾನು ಉತ್ಪ್ರೇಕ್ಷವಾಗಿ ಮಾತಾಡ್ತಾ ಇಲ್ಲ. ಆಮೇಲೆ ನಿನ್ನೆ ನಮ್ಮ ಧರ್ಮಪುರದಲ್ಲಿ ನಮ್ಮ ನಿಡಗಲ್ ಹೋಬಳಿ ಪಕ್ಕದ್ದು ನನಗೆ ತುಂಬ ಒಡನಾಟ ಇತ್ತು. ಚಿಕ್ಕಂದನೂ ಅಲ್ಲಿ ಎಲ್ಲ ವರ್ಗದವರು, ಎಸ್ಪೆಷಲಿ ನಾವು ಉತ್ಪ್ರೇಕ್ಷೆಗೆ ಮಾತಾಡೋಕೆ ಹೇಳಲ್ಲ, ನಮ್ಮ ಕೃಷ್ಣಮೂರ್ತಿ ಮಾತಾಡಿದಂಥ ಮಾತುಗಳು ಒಂದು ಪುಟದೇಳೋ ಥರ ನನಗೂ ಹುಮ್ಮಸ್ಸು ತಂತು. ನಮ್ಮ ಗೌಡರು ಮಾತಾಡಿದಂಥ, ನಮ್ಮ ರೈತ ನಾಯಕರು ಮಾತಾಡಿದಂಥ ಮಾತುಗಳು ಸಹ ನನ್ನ ಆತ್ಮವಿಶ್ವಾಸವನ್ನು ಇನ್ನೂ ಹೆಚ್ಚಿಸಿದೆ ಬಂಧುಗಳೇ. ಇದು ನಾನು ಹೇಳ್ತಾ, ಈಗ ನಾನು ಇಲ್ಲೇವನು ಸಾಹೇಬರು ಶಿವಕುಮಾರ್ ಸಾಹೇಬರು MD ಮಾಡಿದ್ರಿಂದ ಭದ್ರೆ ನೀರು ನನ್ನ ಉಸಿರಿರೋವರೆಗೂ ಸತ್ಯ ಹೇಳ್ತೀನಿರಪ್ಪ. ನಾನು ಥೈಲ್ಯಾಂಡ್ ಪ್ರದೇಶದಿಂದ ಬಂದವನು. ತುಂಗಾದಿಂದ ಭದ್ರಾ ನೀರೆತ್ತಿ ನಮ್ಮ ಥೈಲ್ಯಾಂಡ್ಗೆ ಹೋಗ್ಬೇಕಾದ್ರೆ 278 ಕಿಲೋಮೀಟ್ರು. ಅಲ್ಲಿ ಥೈಲ್ಯಾಂಡ್ಗೆ ಹೋದರೆ ಮೇಲ್ಭಾಗದಲ್ಲಿ ಎಲ್ಲದಕ್ಕೂ ಬಂದಂಗೆ ಬಸವಣ್ಣವರ ಕಾಯಕ ನಂಬಿರೋನು ನಾನು. ಅದಕ್ಕೇನೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ನಮ್ಮ ರಾಜರು ಮತ್ತು ನಮ್ಮ ಅರಸರು ನಾನು ಪ್ರಿಂಟ್ ಮಾಡಿಸಿರೋದು. ಈ ಮೌಲ್ಯಗಳಲ್ಲಿ ನಾನು ನಂಬಿಕೆ ಇರೋನು. ಇವತ್ತೇನನ್ನು ಅರಸರು ಕೊಟ್ಟಂಥ ಮೀಸಲಾತಿ ಇಲ್ಲ ಅಂದಿದ್ದರೆ ನಾನು ಇಲ್ಲಿ ಕೂರ್ತಿದ್ನೋ ಇಲ್ಲೋ. ಅದೇ ರೀತಿ ಬಸವಣ್ಣವ್ರನ್ನಂತೂ ನಾನು ಸೇರ್ಕೊಂಡ್ಬಿಟ್ಟಿದ್ದೀನಿ. ಕಾಯಕವೇ ಕೈಲಾಸ, ಪ್ರಕೃತಿಯೇ ದೇವರು, ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್, ಈ ಮೂರಂತೂ ನಂದು ಸ್ಲೋಗನ್ನು. ಈ ದೃಷ್ಟಿಯಿಂದ ಬಂದು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಈಗಾಗಲೇ ಸವಿರವಾಗಿ ನಮ್ಮ ರೈತರಿಗೆ ಹೇಳಿದ್ದೀನಿ. ನಮ್ಮ ನಿಜಲಿಂಗಪ್ಪ ಸಾಹೇಬ್ರ ಕನಸು 1950ರಿಂದ ಇದ್ದಂಥ ಕನಸನ್ನು ಸಾಕಾರ ಮಾಡೋ ಟೈಮ್ ಈಗಾಗಲೇ ಬಂದಿದೆ. ಅಲ್ಲಿ 3 ವರ್ಷ ನಾನು